ಸಿಎಂ ಹಾಗೂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಇಬ್ಬರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಇತ್ತ ಇಬ್ಬರು ನಾಯಕರ ಬೆಂಬಲಿಗರಿಗೆ ಶುರುವಾಯ್ತಾ ಟೆನ್ಷನ್ ಅಂತ. ನಾಯಕತ್ವದ ವಿಚಾರದಲ್ಲಿ ಶುರುವಾಗಿದ್ದಂತ ಬಣ ರಾಜಕೀಯ ಆದ್ರೀಗ ಸಿಎಂ ಹಾಗೂ ಡಿಸಿಎಂ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ತದನಂತರ ಜಂಟಿ ಸುದ್ದಿಗೋಷ್ಠಿ ಮಾಡಿದ್ರು. ಇತ್ತ ಇಬ್ಬರು ನಾಯಕರ ಬೆಂಬಲಿಗರಲ್ಲಿ ಟೆನ್ಷನ್ ಶುರುವಾಯ್ತಾ? ನಾಯಕತ್ವ ವಿಚಾರದಲ್ಲಿ ಬಣರಾಜಕೀಯ ಮಾಡ್ತಾ ಇದ್ರು ಶಾಸಕರು. ಇದೀಗ ಸಿಎಂ ಹಾಗೂ ಡಿಸಿಎಂ ಒಗ್ಗಟ್ಟಿನ ಮಂತ್ರ ಜಪಿಸಿರೋದ್ರಿಂದ ಬೆಂಬಲಿಗರು ಈಗ ಅತಂತ್ರ ಆದಂತೆ ಕಾಣಿಸ್ತಾ ಇದೆ. ಡಿಸಿಎಂ ಕೆಂಗಣ್ಣಿಗೆ ಗುರಿಯಾದಂತ ಸಿಎಂ ಪರ ನಿಂತಂತ ನಾಯಕರು, ಅತ್ತ ಸಿಎಂ ಕೆಂಗಣ್ಣಿಗೆ ಗುರಿಯಾದಂತ ಡಿಸಿಎಂ ಪರ ನಿಂತ ಶಾಸಕರು, ಉಭಯ ಬಣದ ನಾಯಕರಿಗೆ ಇದೀಗ ಭವಿಷ್ಯದ ಚಿಂತೆ ಎದುರಾಗಿದೆ. ಕಾರಣ ಸದ್ಯದಲ್ಲೇ ಸಚಿವ ಸಂಪುಟ ಪುನಾರಚನೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಯಾರು ಡಿಸಿಎಂ ಪರವಾಗಿ ನಿಂತಿದ್ರೋ ಅವ್ರ ಮೇಲೆ ಸಿಎಂ ಕಣ್ಣಿಡುವಂತ ಸಾಧ್ಯತೆ ಇದ್ದೇ ಇದೆ. ಹಾಗೆ ಸಿಎಂ ಪರ ನಿಂತವ್ರ ಮೇಲೂ ಕೂಡ ಡಿಸಿಎಂ ಕಣ್ಣಿಟ್ಟಿರ್ತಾರೆ. ಹಾಗಾಗಿ ಕೆಲವೊಂದು ಕ್ಷೇತ್ರಗಳ ಅಭಿವೃದ್ಧಿ ವಿಚಾರಕ್ಕೆ ಬರೋದಾದ್ರೆ ಅನುದಾನದ ವಿಚಾರದಲ್ಲಿ ಹಿಂದೆ ಯಾವ ರೀತಿ ಆಗಿಲ್ಲ, ಫೈಟ್ ಆಗಿದೆ, ವೈಯಕ್ತಿಕವಾಗಿ ಜಿದ್ದಿಗೆ ಬಿದ್ದಿದ್ದಾರೆ, ಅದೆಲ್ಲವನ್ನೂ ಕೂಡ ನೀವು ಗಮನಿಸಿದ್ದೀರಾ. ಹಾಗಾಗಿ ಈಗ ಡಿಸಿಎಂ ಅವ್ರನ್ನ ನಾವು ಎದುರು ಹಾಕೊಂಡು ಬಿಟ್ವಲ್ಲ ಅನ್ನೋದು, ಅಥವಾ ಸಿಎಂ ಪರವಾಗಿ ನಾವು ನಿಂತಿದ್ವಿ ಇದರಿಂದಾಗಿ ಡಿಸಿಎಂ ಕೆಂಗಣ್ಣಿಗೆ ಗುರಿ ಆದ್ವಲ್ಲ ಅಂತ ಕೆಲ ಶಾಸಕರಿಗೆ ಭಯ. ಅದೇ ರೀತಿಯಾಗಿ ಸಿಎಂ ಪರ ನಿಂತಿದ್ರಲ್ಲ ಅವ್ರಿಗೂ ಕೂಡ ಡಿಸಿಎಂ ಬಗ್ಗೆ ಭಯ. ಒಂದು ರೀತಿ ಈಗ ಟೆನ್ಷನ್ ಶುರುವಾಗಿದೆ. ಇವರ ಬೆಂಬಲಕ್ಕೆ ನಿಂತ್ಕೊಂಡು ಅವರೇ ಈಗ ಅತಂತ್ರ ಆದಂತೆ ಕಾಣಿಸ್ತಾ ಇದೆ. ಸಿಎಂ ಬೆಂಬಲಿಗರು ಹಾಗೂ ಡಿಸಿಎಂ ಬೆಂಬಲಿಗರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಅವ್ರ ಪರ ಬ್ಯಾಟ್ ಬೀಸಿದಂಥ ಶಾಸಕರನ್ನು ನೀವು ಗಮನಿಸಿದ್ದೀರಿ. ದೆಹಲಿಗೆ ಪರೇಡ್ ಮಾಡೋದಕ್ಕೂ ಕೂಡ ಹೋಗಿದ್ರು. ಅವ್ರ ಮೇಲೆ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರು ಕಣ್ಣಿಟ್ಟಿದ್ರು. ಎಲ್ಲಿ ಹೋಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಏನು ಮಾತನಾಡ್ತಾರೆ, ಏನು ಮೀಟಿಂಗ್ ಮಾಡ್ತಾರೆ, ಅದ್ರ ಬಗ್ಗೆ ಸಿಎಂ ಸಚಿವಾಲಯ ಏನಿದೆ ಸಿಎಂ ಕಡೆಯಿಂದಾನೆ ಒಂದು ರೀತಿಯ ಕಣ್ಣಿಟ್ಟಿದ್ರು, ಮಾಹಿತಿ ಸಂಗ್ರಹ ಮಾಡ್ತಿದ್ರು. ಮತ್ತೊಂದು ಕಡೆ ಈಗ ಡಿಸಿಎಂ ಪರವಾಗಿ ನಿಲ್ದೆ ಬರೀ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ನಿಂತಂಥವ್ರಿಗೂ ಕೂಡ ಡಿಸಿಎಂ ಅವರ ಬಗ್ಗೆ ಒಂದು ರೀತಿ ಟೆನ್ಷನ್ ಶುರುವಾಗಿದೆ. ಇವರ ನಾಯಕರ ಬೆಂಬಲಕ್ಕೆ ನಿಂತಂಥವ್ರೀಗ ಅತಂತ್ರ ಆದಂತೆ ಕಾಣಿಸ್ತಾ ಇದೆ.